ಅಭಿ ಕಾಣಿಸ್ತಿರೋ ಜಾಗದಲ್ಲೇ ಅವರು ಮಾಯ ಆಗಿದಾರ ಅಂದ್ರೆ ಅಭಿಗೋಸ್ಕರ ಹೋಗಿರೋ ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗೇನಿಲ್ಲ ಮೇಡಮ್, ಜೈ ಸರ್ ಅಭಿನ ಹುಡ್ಕೋದಕ್ಕೆ ಹೋಗಿದ್ದಾರೆ. ಅಭಿ ಜೊತೆ ವಾಪಸ್ ಬರ್ತಾರೆ ಮೇಡಮ್. ನನಗ್ ಗೊತ್ತು ಅಣ್ಣ, ನನ್ ದುರದೃಷ್ಟ ಅವ್ರು ಕೂಡ ಅಂಟ್ಕೊಂಡಿದ್ದೆ. ನನ್ನಿಂದ ಅವರು ಕಷ್ಟ ಪಡ್ತಿದ್ದಾರೆ. ನಾನೊಬ್ಳು ಪಾಪಿ. ಏನ್ ಪಾಪ ಮಾಡಿದ್ದೀನಿ? ನನ್ ಜೀವನ ಶಾಪವಾಗಿ ಬದಲಾಗೋಗಿದೆ. ನನಗ್ ಸಹಾಯ ಮಾಡ್ದವ್ರಿಗೆ ಕೂಡ ಆ ಶಾಪ ಹಿಂಬಾಲಿಸ್ತಿದೆ. ಇಲ್ಲ ಮೇಡಮ್, ನೀವು ಶಾಪನ ಗೆದ್ದಿದ್ದೀರಾ. ನೀವು ದುರದೃಷ್ಟವಂತರಲ್ಲ. ನೀವು ಯಾವ ಪಾಪನು ಮಾಡಿಲ್ಲ ಮೇಡಮ್. ಮತ್ತೆ ನಾನು ನನ್ನ ಹಳೆ ಜೀವನ ಯಾಕೆ ಮರ್ತೋಗಿದ್ದೀನಿ ಅಣ್ಣ? ನನ್ನವ್ರು ಯಾರು ಅಂತ ಗೊತ್ತಿಲ್ದೇನೆ ಯಾಕೆ ಬದುಕ್ತಾ ಇದ್ದೀನಿ? ನನ್ನ ಹಳೆ ಜೀವನನೇ ಶಾಪ, ನನ್ನ ಭವಿಷ್ಯ ಕತ್ಲು. ನನ್ನಿಂದ ಎಲ್ಲರೂ ಕಷ್ಟಪಡ್ತಿದ್ದಾರೆ. ಹಾಗಳ್ಬೇಡಿ ಮೇಡಮ್. ನಿಮಗ್ ಗೊತ್ತಿಲ್ಲ, ಜೈ ಸರ್ ಗಂಗಾ ಮೇಡಮ್ ಎಷ್ಟೋ ಜನರ ಕಷ್ಟ ತೀರಿಸಿದ್ದಾರೆ, ಜನರ ಕಣ್ಣೀರ್ನ ಒರೆಸಿದ್ದಾರೆ. ಆ ಪುಣ್ಯ ವ್ಯರ್ಥ ಆಗಲ್ಲ, ಒಳ್ಳೇದ್ ಮಾಡಿರೋದು ವ್ಯರ್ಥ ಆಗಲ್ಲ. ಅಷ್ಟು ಜನರಿಗೆ ಸಹಾಯ ಮಾಡಿರೋ ಆ ದಂಪತಿಗಳೇ ಬೇರೆ ಬೇರೆ ಬದುಕ್ತಿದ್ದಾರೆ. ಅವರು ಬೇಗ ಒಂದಾಗ್ಬೇಕು ಅಂತ ಕೇಳ್ಕೊಳ್ಳೋಳು ನಾನು. ಇವಾಗ 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 ನನ್ನಿಂದ ಜೈ ಸರ್ ಕಾಣೆ ಆಗಿದ್ದಾರೆ. ಅಯ್ಯೋ, ಈ ಗಂಗಾ ಮೇಡಮ್ ಬಂದು ಅವರು ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಅದಕ್ಕೆ ಏನು ಉತ್ತರ ಕೊಡೋದು? ನಿನ್ ಮಕ್ಕಳನ್ನ ಪ್ರೀತಿ ಪಾಪಕ್ಕೆ ನನ್ ಗಂಡ ದೂರ ಆದ ಅಂತ ಆ ಹೆಂಡತಿ ಪ್ರಶ್ನಿಸಿದ್ರೆ ನಾನು ಏನ್ ಹೇಳೋದು? ನಿನ್ ಹಾಗೆ ಗಂಡ ಇಲ್ದೇನೆ ನಾನು ಬದುಕ್ಬೇಕಾ ಅಂತ ಅವರು ನೋವು ಪಟ್ರೆ ಹೇಗ್ ಸಮಾಧಾನ ಮಾಡೋದು? ಅದಕ್ಕೆ ನೀವ್ ಯಾರಿಗೂ ಉತ್ತರ ಕೊಡ್ಬೇಕಾಗಿರೋ ಅಗತ್ಯ ಇಲ್ಲ ಮೇಡಮ್. ನಿಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ. ಗಂಗಾ ಮೇಡಮ್ ಅವರು ಒಳ್ಳೆಯವರಾಗಿರೋದಕ್ಕೆ ನನ್ನ ಪ್ರಶ್ನಿಸದೇ ಇರಬಹುದು. ಆದ್ರೆ ಆ ದೇವ್ರಿಗಾದ್ರೂ ನಾನು ಉತ್ತರ ಕೊಡ್ಬೇಕು ಅಲ್ವಾ ಅಣ್ಣ? ಉತ್ತರ ಕೊಡ್ಬೇಕಾಗಿರೋದು ಆ ದೇವ್ರು ಮೇಡಮ್. ಗಂಗಾ ಮೇಡಮ್ ಅವ್ರಿಗೆ ಜೈ ಸರ್ಗೆ ಯಾಕೆ ಹಿಂಗೆ ನೋವು ಕೊಡ್ತಿದ್ದಾನೋ ಅವನೇ ಉತ್ತರ ಕೊಡಬೇಕು. ಗಂಡನಿಂದ ಹೆಂಡತಿನ, ತಾಯಿಯಿಂದ ಮಗನ್ನ, ತಂದೆಯಿಂದ ಮಗನ್ನ ಯಾಕೆ ಹಿಂಗ್ ದೂರ ಮಾಡ್ತಿದ್ದಾನೋ ಆ ದೇವ್ರೇ ಉತ್ತರ ಕೊಡಬೇಕು. ನಾವೇ ಆ ದೇವ್ರನ್ನ ಪ್ರಶ್ನಿಸ. ಈ ಪ್ಲೇಸ್ ಅಲ್ಲಿ ಏನ್ ನಡೆದಿರತ್ತೆ? ಡೌಟ್ ಪಡೋ ಹಾಗೆ ಇಲ್ಲೇನು ಕಾಣಿಸ್ತಿಲ್ವೇ? ಪೊಲೀಸರು ಹಾಗ್ಯಾಕೆ ಹೇಳಿದ್ರು? ಅಭಿಜಯ್ ಮಿಸ್ ಆಗಿರೋದು ಈ ರೋಡಲ್ಲಿ ಅಂತೆ ಚಂದ್ರಿಕಾ. ಪೌಡ್ರು, ಕಾರ್ ನಿಲ್ಸಿ. ಯಾಕೆ ಚಂದ್ರಿಕಾ? ಏನಾದ್ರೂ ಜೈ ಆಗ್ಲಿ ಅಭಿ ಆಗ್ಲಿ ಕಾಣಿಸಿದ್ರೆ ಏನು? ಬಾ, ಆ ನಿತ್ಯ ಕಾಣಿಸ್ತಿದ್ದಾಳೆ, ನಿಲ್ಸಿ. ನಿಲ್ಸಿ ನಿಲ್ಸಿ. ನಿತ್ಯ ಏನೇ ಈ ರೋಡಲ್ಲಿ ಇದ್ದಾಳೆ? ಏನ್ ಮಾಡ್ತಿದ್ದಾಳೆ ಚಂದ್ರಿಕಾ? ಏನೋ ಯೋಚನೆ ಮಾಡ್ತಿದ್ದಾಳೆ ಪೌಡ್ರು. ಜೈನ ಕಿಡ್ನಾಪ್ ಮಾಡಿರೋದು ನಿತ್ಯ ಅಲ್ವೇನೋ ಚಂದ್ರಿಕಾ? ಅವಳೇ ಆಗಿದ್ರೆ ಇಲ್ಲಿ ಹಾಕಿರ್ತಾಳೆ. ಏನಾದ್ರೂ ಆಧಾರನ್ ಬಿಟ್ಟಿದ್ರೆ ತಗೊಂಡ್ ಹೋಗೋದಕ್ ಬಂದಿರ್ಬೋದಲ್ಲ. ಓ, ಅದು ನಿಜಾನೇ. ಎಷ್ಟೇ ಬುದ್ಧಿವಂತ ಕ್ರಿಮಿನಲ್ ಆಗಿದ್ರು ಯಾವುದೋ ಒಂದು ಆಧಾರನ ಮರ್ತು ಹೋಗ್ತಾನಂತೆ. ಮರ್ತು ಹೋಗಿರೋದಕ್ಕೋಸ್ಕರ ವಾಪಸ್ ಬಂದಿದ್ದಾಳೆ ಅಂದ್ರೆ ನಿತ್ಯ ಇನ್ನೆಷ್ಟು ದೊಡ್ಡ ಕ್ರಿಮಿನಲ್ ಅಲ್ವಾ? ಅವಳು ಬುದ್ಧಿ ಇರೋಳು ಬುದ್ಧಿ ಇಲ್ದೇ ಇರೋಳು ಈಗ್ಲೇ ತಿಳ್ಕೊಳ್ಳೋಣ. ಮೊದ್ಲು ಅವಳ ಹತ್ರ ಹೋಗೋಣ, ನಡೀರಿ. ನಾವು ಅನವಶ್ಯಕವಾಗಿ ರೋಡ್ಗೆ ಬಂದ್ವಿ ಅನ್ಸುತ್ತೆ ಚಂದ್ರಿಕಾ. ಯಾಕೆ? ಆ ರಾಕ್ಷಸಿ ಕಣಿಗೆ ಬಿದ್ವಿ ಅಲ್ವಾ? ಇನ್ವೆಸ್ಟಿಗೇಷನ್ ಹೆಸರಲ್ಲಿ ರೋಡ್ ಎಲ್ಲ ತಿರುಗಿಸ್ತಾಳೇನೋ. ಪೆಟ್ರೋಲ್ ಖರ್ಚು ಬಿಟ್ರೆ ನಮ್ಗೇನ್ರಿ ಹೋಗೋದಿದೆ? ಪೆಟ್ರೋಲ್ ಮಾತ್ರ ನಮ್ಗೆ ಸುಮ್ಮನೆ ಬರುತ್ತೆ ಏನೋ. ಲೀಟರ್ಗೆ 100 ರೂಪಾಯಿ ಯಾರು ಕೊಡ್ತಾರೆ? ಆ ನಿತ್ಯ ಕೊಡ್ತಾಳ? 100ಕ್ಕೆ 50ಕ್ಕೆ ಆಸೆ ಪಟ್ಟು ಅವಳನ್ನ ಫಾಲೋ ಮಾಡೋದನ್ನ ಬಿಟ್ರೆ
ನಮ್ಮ ಮೇಲೆ ಅವಳಿಗೆ ಡೌಟ್ ಬರುತ್ತೆ ರೀ. ಆಮೇಲೆ ನಾವು ಗ್ಲೂಕೋಸ್ ಬಾಟಲ್ ಹಾಕಿಸ್ಕೊಳ್ಳೋದಕ್ಕಿಂತ ಕಾರಿಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದೇ ಒಳ್ಳೇದಲ್ವಾ? ಆದ್ರೂ ಆ ನಿತ್ಯಗೆ ಹುಚ್ಚು ಬಿಡೆ. ಆ ಲಾರಿ ಡ್ರೈವರ್ ಹತ್ರ ಏನಿರುತ್ತೆ? ಪೊಲೀಸರಿಗೆ ಹೇಳಿದ್ದನ್ನೇ ಅವಳಿಗೂ ಹೇಳ್ತಾನೆ. ಇಷ್ಟಕ್ಕೇನೆ ದೊಡ್ಡ CBI ಆಫೀಸರ್ ಆಗಿ ಹೊರಟಿದ್ದಾಳೆ. ಅವಳಿಗೆ ಅಸ್ಟೆಂಟ್ ಹಾಗೆ ನಾವು ಹಿಂದೆನೆ ಹೋಗ್ತಿದೀವಿ, ಬೇರೆ ಕೆಲಸ ಗಿಲ್ಸ ಇಲ್ದಿರೋ ಹಾಗೆ. ಅವಳಿಗೆ ಹುಚ್ಚೇ ಇದೆಯೋ ತಿಕ್ಲೇ ಇದೆಯೋ ಒಂದ್ ಲೆಕ್ಕ ಅಂತೂ ಇರುತ್ತೆ ಅಲ್ವಾ? ಅವಳು ಸುಮ್ನೆ ಯಾರ ಹಿಂದೆನೂ ಬೀಳಲ್ಲ ರೀ. ಅದು ಸರಿ ಬಿಡು. ಜೈನ ನಿತ್ಯನು ಕಿಡ್ನಾಪ್ ಮಾಡ್ದೆ, ನಾವು ಮಾಡ್ದೆ, ಇನ್ಯಾರು ಮಾಡಿದ್ದಾರೆ ಅಂತ. ಅಯ್ಯಯ್ಯೋ, ಈ ಕಥೆಯಲ್ಲಿ ಹೊಸ ವಿಲನ್ ಯಾರು? ಯಾರಿಗ್ರಿ ಗೊತ್ತೋ? ಯಾವಾಗ ಏನ್ ನಡೆಯುತ್ತೋ ಏನೂ ಅರ್ಥ ಆಗ್ತಿಲ್ಲ. ಮಗ ಮಾಯ ಆಗಿದ್ದಾನೆ ಅಂತ ಅವನಿಗೋಸ್ಕರ ಹೋದ ತಂದೆನೂ ಮಾಯ ಆದ. ಅವ್ರನ್ನ ಬೇರೆ ಯಾರಾದ್ರೂ ಕಿಡ್ನಾಪ್ ಮಾಡಿದಾರೋ ಇಲ್ಲ ತಮಗ್ ತಾವೇ ಕಿಡ್ನಾಪ್ ಮಾಡ್ಕೊಂಡಿದಾರೋ ಈ ಸ್ಕ್ರೀನ್ ಪ್ಲೇ ಮಾಡ್ತಿರೋ ಆ ಕೃಷ್ಣ ಪರಮಾತ್ಮಂಗೆ ಗೊತ್ತಿರ್ಬೇಕು. ಅಷ್ಟೇ ಬಿಡು. ಕೃಷ್ಣ ಹೇಳಿದ ಭಗವದ್ಗೀತೆನ ಅರ್ಜುನ ಕೇಳ್ದಾಗೆ ನಡೆಯೋದನ್ನ ನೋಡೋದು ಬಿಟ್ರೆ ನಮ್ ತಲೆಗೆ ಕೆಲಸ ಕೊಡೋದು ವೇಸ್ಟು. ಏನೇ ಕಾರ್ ನಿಲ್ಸಿದ್ಲು?